ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಯಥೇಚ್ಛವಾಗಿ ಬಂದು ನಿಮ್ಮ ಅಕೌಂಟ್ ಅನ್ನು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಸಮಯದಲ್ಲಿ ತಮ್ಮೆಲ್ಲರಿಗೂ ಸಹ ನಮ್ಮ ಹೊಸ ವರ್ಷವಾದಂತಹ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಕೆಲ ದಿನಗಳ ಹಿಂದಷ್ಟೇ ನಾವು ಒಂದು ಕ್ಯಾಲೆಂಡರ್ನ ವಾರ್ಷಿಕ ಭವಿಷ್ಯವನ್ನ ನೋಡಿದ್ದೇವೆ. ಈಗ ನಮ್ಮ ಪಂಚಾಂಗದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸೋಣ. ಆದ್ರೆ ವರ್ಷ ಭವಿಷ್ಯವನ್ನು ಗಮನಿಸೋಕ್ ಮುಂಚೆ ಹಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳಬೇಕು. ಯಾವ ವರ್ಷ, ಯಾವ ವಾರ ಪ್ರಾರಂಭವಾಗ್ತಾ ಇದೆ, ಅದರ ಒಂದು ಸ್ಥಿತಿಗತಿಗಳೇನು, ಅದರಿಂದ ಯಾವ್ಯಾವ ರೀತಿಯಾಗಿ ನಮಗೆ ಒಂದು ತೊಂದರೆ ತಾಪತ್ರಗಳು ಆಗಬಹುದು ಅಥವಾ ಒಳಿತಾಗಬಹುದು ಅನ್ನೋದನ್ನ ಮೊದಲನೇದ ಗಮನಿಸ್ಕೊಳ್ಳೋಣ. 30ನೇ ತಾರೀಕು 3ನೇ ತಿಂಗಳು ಭಾನುವಾರದ ದಿವಸ ನಮಗೆ ಶ್ರೀ ಕ್ರೋಧಿನಾಮ ಸಂವತ್ಸರವು ಮುಗಿದು ಶ್ರೀ ವಿಶ್ವಾವಸುನಾಮ ಸಂವತ್ಸರವು ಶುರುವಾಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಮಗೆ ವಸಂತ ನವರಾತ್ರಿಯೂ ಸಹ ಪ್ರಾರಂಭವಾಗುವಂತಹದ್ದು. ವಸಂತ ನವರಾತ್ರಿ ಶುರುವಾಗುತ್ತೆ. ಹೇಗೆ ನಾವು ಶರನ್ನವರಾತ್ರಿ ಮಾಡ್ತೀವಲ್ಲ, ಹಾಗೆ ಈಗಲೂ ಸಹ 9 ದಿವಸಗಳ ಕಾಲ ನಾವು ಮಾಡ್ತಕ್ಕಂತಹದ್ದು ಯಾವ ವಿಚಾರ ಅಂತ ಹೇಳಿದ್ರೆ ನಮಗೆ ವಸಂತ ನವರಾತ್ರಿ. ಆ ವಸಂತ ನವರಾತ್ರಿಯ ಶುಭಾಶಯಗಳು. ಜೊತೆಗೆ ಭಾನುವಾರ ನಮಗೆ ವರ್ಷ ಪ್ರಾರಂಭವಾಗುವುದರಿಂದ ಈ ವರ್ಷದ ರಾಜನಾಗಿರ್ತಾನೆ ರವಿ. ಈ ರವಿ ರಾಜನಾಗಿರೋದ್ರಿಂದ ಏನಾಗತ್ತೆ ಅಂದ್ರೆ ಮಳೆಗಳು ಸ್ವಲ್ಪ ಏನಾಗತ್ತೆ, ಬರಬೇಕಾದ ಪ್ರದೇಶಕ್ಕೆ ಬರದೆ ಬಾರದ ಪ್ರದೇಶಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ಎಲ್ಲಿ ಮಳೆ ಸರಿಯಾಗಿ ಆಗತ್ತೆ ನಿರೀಕ್ಷೆ ಇರುತ್ತಲ್ಲ, ಅಲ್ಲಿ ಈ ವರ್ಷ ಆಗೋದಿಲ್ಲ. ಅಯ್ಯೋ ಮಳೆಯೇ ಬರಲ್ಲ, ಬರಗಾಲ ಬರಭೂಮಿ ಅಂತ ಅನಿಸ್ಕೊಂಡ ಜಾಗದಲ್ಲೆಲ್ಲ ಚೆನ್ನಾಗಿ ಮಳೆಗಳಾಗೋಕಂಥದ್ದು ಆಗತ್ತೆ. ಮತ್ತೆ ಈ ಶಸ್ತ್ರಗಳ ಅಗ್ನಿಪೀಡೆ ಮತ್ತು ಅಗ್ನಿ ಭಯಗಳು ಉಂಟಾಗ್ತಕ್ಕಂತಹದ್ದು, ಪ್ರಜೆಗಳಿಗೆ ರಾಜರಿಂದ ತೊಂದರೆಗಳು ಬರ್ತಕ್ಕಂತಹದ್ದು, ಕೆಲ ಅನಿಷ್ಟ ಫಲಗಳು ನಡೆಯುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಜಾಸ್ತಿ ಆಗೋಗುವಂತದ್ದಿರಬಹುದು, ಅಥವಾ ಅವ್ರು ತಗೊಳ್ಳುವಂತಹ ಕೆಲವೊಂದು ರೆವಲ್ಯೂಷನ್ಸ್ ಗಳಿಂದ ಸಾಮಾನ್ಯ ಪ್ರಜೆಯ ಮೇಲೆ ಹೊಡೆತ ಬೀಳ್ತಕ್ಕಂಥದ್ದು, ಯಾವುದೋ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋದ್ರಿಂದ ಅದರಿಂದ ಫಲಾನುಭವಿಗಳಾಗಿದ್ದಂತಹ ಅದೆಷ್ಟೋ ಜನರು ಆ ಒಂದು ಕ್ರಿಯೆಗಳಿಂದ ಏನಾಗತ್ತೆ, ಆ ಒಂದು ಫಲಾನುಭವಿಗಳಿಂದ ಆಚೆ ಬರಬೇಕಾಗತ್ತೆ. ಅದರಿಂದ ಒಂದಷ್ಟು ಜನರು ಪಾಪ ತೊಂದರೆ ಅನುಭವಿಸ್ತಾರಲ್ಲ. ಈ ರೀತಿಯಾಗಿ ರಾಜನಾದಂತಹ ರವಿಯ ಪ್ರಭಾವದಿಂದ ಈ ರೀತಿಯಾಗಿ ಆಗತ್ತೆ. ಇನ್ನು ಚಂದ್ರನು ಈ ಒಂದು ಸಂವತ್ಸರಕ್ಕೆ ಮಂತ್ರಿಯಾಗಿರ್ತಾನೆ, ಮಂತ್ರಿಮಂಡಲದ ಅಧಿಪತಿಯಾಗಿರ್ತಾನೆ. ಸಸ್ಯಗಳು ಚೆನ್ನಾಗಿ ಫಲವನ್ನ ಕೊಡುತ್ತದೆ. ಜೊತೆಗೆ ಆರೋಗ್ಯದಲ್ಲಿ ಮತ್ತು ತುಂಬಾ ದೊಡ್ಡ ಭೀಕರ ಕಾಯಿಲೆಗಳು ಬರುವಂತಹ ಯಾವುದೇ ಸೂಚನೆಗಳಿಲ್ಲ. ಜೊತೆಗೆ ರಾಜನಿಗಿಂತ ಮಂತ್ರಿಯ ಆಡಳಿತಗಳು ಜಾಸ್ತಿ ಆಗತ್ತೆ ಹಲವು ಭಾಗಗಳಲ್ಲಿ. ಅಂದ್ರೆ ಅವನ್ ರಾಜನಾಗಿರ್ತಾನಷ್ಟೇ, ಅಂದ್ರೆ ಮಂತ್ರಿಯೋ ಇನ್ನೇಂದೇನೋ ಆಗಿರ್ತಾನೆ, ಆದ್ರೆ ಆ ಸಂಪೂರ್ಣ ಆಡಳಿತವನ್ನೆಲ್ಲ ಬೇರೆಯವರು ಹ್ಯಾಂಡಲ್ ಮಾಡ್ತಿರ್ತಾರೆ ಹಲವು ಭಾಗಗಳಲ್ಲಿ. ಆ ರೀತಿಯಾಗಿ ಆಗತ್ತೆ. ಇನ್ನು ಸೇನಾಧಿಪತಿ ರವಿಯೇ ಆಗಿದ್ದಾನೆ. ಮೇಘಗಳು ನಾನು ಆಗ್ಲೇ ಹೇಳಿದ ಹಾಗೆ ಗಾಳಿಯಿಂದ ಚದುರಿಸಲ್ಪಡತ್ತೆ. ಅಂದ್ರೆ ಗಾಳಿ ಬೀಸುವುದರ ಅಧಿಕವಾದ ಗಾಳಿಯ ಒತ್ತಡಗಳು ಜಾಸ್ತಿ ಆಗಿ ಹೋಗ್ಬಿಡತ್ತೆ. ಬೇಕಾದ ಕಡೆ ಸರಿಯಾದ ರೀತಿಯಲ್ಲಿ ಒಂದು ಮಳೆಗಳು ಬರೋದಿಲ್ಲ. ಇನ್ನು ರವಿಯೇ ಈ ಒಂದು ಸೇನಾಧಿಪತಿ ಆಗಿರೋದ್ರಿಂದ ಅಕಾಲಿಕ ಯುದ್ಧಗಳನ್ನ ಕೊಟ್ಟು ಬಿಡ್ತಾನೆ. ನಮ್ಮ ದೇಶದಲ್ಲೇ ಆಗಬೇಕು ಅಂತ ಏನಿಲ್ಲ, ಯಾವುದೇ ದೇಶದಲ್ಲಿ ಬೇಕಾದ್ರೂ ಆಗತ್ತೆ. ಸೊ ಅದೊಂದು ನೆಗೆಟಿವ್ ಪರಿಣಾಮಗಳು ಇರ್ತಕ್ಕಂಥದ್ದು. ಭೂಮಿನಲ್ಲಿ ಕೆಂಪು ಬಣ್ಣದ ಧಾನ್ಯಗಳು ಉತ್ತಮವಾದ ಫಲವನ್ನ ಕೊಡ್ತಕ್ಕಂತಹ ವರ್ಷವಾಗಿರುತ್ತೆ. ಇನ್ನು ಸಸ್ಯಾಧಿಪತಿ, ಸಸ್ಯಗಳು ಚೆನ್ನಾಗಿರ್ಬೇಕು, ಪರಿಸರ ಚೆನ್ನಾಗಿರ್ಬೇಕು, ಆಗ ಮಾತ್ರ ಮನುಷ್ಯ ಒಂದಿಷ್ಟು ನೆಟ್ಟೊಸರು ಬಿಡೋದಕ್ಕೆ ಸಾಧ್ಯ. ಇಲ್ಲಿ ಕೃಷಿನಲ್ಲಿ ಅಂತ ಬಂದ ಸಂದರ್ಭಕ್ಕೆ ಗುರು ಸಸ್ಯಾಧಿಪತಿ ಆಗಿರುವುದರಿಂದ ಪೈರುಗಳು ಚೆನ್ನಾಗಿ ಫಲ ಕೊಡೋದಕ್ಕೆ ಶುರು ಮಾಡುತ್ತವೆ. ಪದಾರ್ಥಗಳ
ಬೆಲೆಗಳು ಸ್ವಲ್ಪ ಮಟ್ಟಕ್ಕೆ ಅಧಿಕವಾಗ್ತಕ್ಕಂತಹದ್ದು. ಕೊಂಕಣ ದೇಶಗಳಲ್ಲಿ, ಕೊಂಕಣ ಸ್ಥಾನಗಳಲ್ಲಿ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆಗಳು ಮತ್ತು ಪದಾರ್ಥಗಳು ಬೆಲೆ ಹೆಚ್ಚಳವಾಗ್ತದೆ. ಅಂದ್ರೆ ಸಸ್ಯಗಳ ಬೆಳೆಗಳು ಕಡಿಮೆಯಾಗಿ ಇವುಗಳ ಪದಾರ್ಥಗಳ ಬೆಲೆಗಳು ಸಾಮಾನ್ಯನೇ ಅಲ್ವಾ. ನಮಗೆ ಆಹಾರದ ಸರಬರಾಜು ಕಮ್ಮಿ ಆದಾಗ ಬೆಲೆಗಳು ಜಾಸ್ತಿ ಆಗೋದು ಸಹಜನೇ ಅಲ್ವಾ. ಸೊ ಹೀಗೆ ಇನ್ನು ಧಾನ್ಯಾಧಿಪತಿ ಕುಜನಾಗಿರ್ತಾನೆ. ಧಾನ್ಯಾಧಿಪತಿ ಕುಜನಾಗಿರೋದ್ರಿಂದ ಕೆಂಪು ಬಣ್ಣದ ಭೂಮಿನಲ್ಲಿ ಬೆಳೆಯುವಂತಹ ಕೃಷಿಗೆ ಸಂಬಂಧಪಟ್ಟಂತಹ ಧಾನ್ಯಗಳಾಗ್ಲಿ ಅಥವಾ ಕೃಷಿಯ ತರಕಾರಿಗಳು ಈ ಕೆಂಪು ಮಣ್ಣಲ್ಲಿ ಏನೇ ಬೆಳೆ ಬೆಳೆದ್ರು ಅದು ಒಳ್ಳೆ ರೀತಿನಲ್ಲಿ ಫಲಗಳನ್ನು ಕೊಡ್ತವೆ. ಇನ್ನು ಅರ್ಘಾಧಿಪತಿ ರವಿ, ಈ ಅರ್ಘಾಧಿಪತಿ ರವಿ ಅಂತ ಬಂದ ಸಂದರ್ಭಕ್ಕೆ ಈ ಹೈನುಗಾರಿಕೆಗಳನ್ನು ಜಾಸ್ತಿ ಸೂಚನೆ ಮಾಡೋದು, ಲಿಕ್ವಿಡ್ ಐಟಮ್ಸ್ ಗಳನ್ನ ಜಾಸ್ತಿ ತೋರಿಸ್ತಕ್ಕಂಥದ್ದು ಅರ್ಘಾಧಿಪತಿ ಅಂದ್ರೆ. ಸೊ ಇವುಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಹಾಲಿನ ಬೆಲೆ, ಮೊಸರು ಬೆಲೆ, ಹಾಲಿನ ಪದಾರ್ಥಗಳ ಬೆಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಗೆ ಇನ್ನು ಈ ಲಿಕ್ಕರ್ ಐಟಮ್ಸ್ ಗಳೆಲ್ಲ ಜಾಸ್ತಿ ಆಗುವಂಥದ್ದು ಈ ರೀತಿಯಾಗಿ ಆಗತ್ತೆ. ಇನ್ನು ಕೆಚ್ಚಲಗಳ ಪ್ರಾಬ್ಲಮ್ಗಳಿಂದ ಹಸುಗಳು ಬಳಲ್ಬೇಕಾಗತ್ತೆ ಈ ವರ್ಷ. ರಾಜರಿಗೆ ಪರಸ್ಪರ ಕ್ರೋಧಗಳು ಉಂಟಾಗುತ್ತೆ. ಈ ರಾಜ್ಯದವ್ರನ್ನ ಕಂಡ್ರೆ ಆ ರಾಜ್ಯದವ್ರಿಗೆ ಆಗದೆ ಇರುವಂತಹದ್ದು, ಆ ದೇಶದವ್ರನ್ನ ಕಂಡ್ರೆ ಈ ದೇಶದವರಿಗೆ ಆಗದೆ ಇರುವಂತಹ ಪರಿಸ್ಥಿತಿಗಳೆಲ್ಲ ಉತ್ಪತ್ತಿ ಆಗತ್ತೆ. ಇನ್ನು ಮೇಘಾಧಿಪತಿ, ಮಳೆಯನ್ನ ಸುರಿಸ್ತಕ್ಕಂತಹ ಮೇಘಾಧಿಪತಿಯಾಗಿರ್ತಕ್ಕಂಥವನು ಸಹ ರವಿನೇ ಆಗಿರೋದ್ರಿಂದ ಈ ವರ್ಷ ಅಲ್ಪವೃಷ್ಟಿ, ಹೋದ ವರ್ಷದ ಹಾಗೆ ಬಹಳ ದೊಡ್ಡ ಮಟ್ಟದ ಮಳೆಯನ್ನ ಎಲ್ಲಾ ಪ್ರದೇಶಗಳಲ್ಲೂ ನಿರೀಕ್ಷೆ ಮಾಡೋಕೆ ಸಾಧ್ಯವಿಲ್ಲ. ಅಲ್ಪವೃಷ್ಟಿಯಾಗುತ್ತೆ. ಅದೇ ರೀತಿಯಾಗಿ ಪ್ರಜೆಗಳಿಗೆ ಹೆಚ್ಚು ಭಯಗಳು ಉಂಟಾಗ್ತವೆ. ಕಡಲ ತೀರದಲ್ಲಿ ಈ ವರ್ಷ ಮಳೆ ಬಂದು ತೊಂದರೆ ಆಗೋದಕ್ಕಿಂತ ನದಿ ನೀರಿನ ಒಳಹರಿವಿನ ಹೆಚ್ಚಳದಿಂದ ಹಲವು ತೊಂದರೆಗಳು ಆಗ್ತದೆ. ಹುಷಾರಾಗಿರ್ಬೇಕು. ಇನ್ನು ರಸಾಧಿಪತಿಯಾಗಿರ್ತಕ್ಕಂತಹದ್ದು ಶನಿ. ಶನಿ ರಸಾಧಿಪತಿಯಾಗಿರೋದ್ರಿಂದ ಜನರಿಗೆ ಅಭಿವೃದ್ಧಿಗಳು ಕೆಲ ಸ್ಥಾನಗಳಲ್ಲಿ ಉಂಟಾಗ್ತದೆ. ಮತ್ತೆ ಈ ರಸಯುಕ್ತ ಪದಾರ್ಥಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ನಿರಸಾಧಿಪತಿಯಾಗಿರ್ತಕ್ಕಂಥದ್ದು ಈ ವರ್ಷ ಬುಧ. ಇದರಿಂದ ನಿರಸಾಧಿಪತಿ ಅಥವಾ ನಿರಸ ಅಂತಂದ್ರೆ ರಸಗಳು ಇಲ್ಲದೆ ಇರ್ತಕ್ಕಂಥದ್ದು. ಉದಾಹರಣೆಗೆ ಕಾಳುಗಳಾಗಿರಬಹುದು, ದಿನಸಿಗಳಾಗಿರಬಹುದು, ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳು. ಮತ್ತು ಅದರಲ್ಲಿ ನಮಗೆ ಈ ತಾಮ್ರ, ಉಕ್ಕು, ಕಬ್ಬಣ ಈ ತರ ಲೋಹದ ಪದಾರ್ಥಗಳು ಸಹ ಈ ನಿರಸಕ್ಕೆ ಅದಕ್ಕೆ ಬರುತ್ತದೆ. ಸೊ ಅಂತಹ ಬೆಳೆಗಳೆಲ್ಲ ಈ ವರ್ಷ ದುಪ್ಪಟ್ಟಾಗ್ತಕ್ಕಂತಹದ್ದು. ಅದೇ ರೀತಿಯಾಗಿ ಈ ಒಂದು ಫ್ರೇಗ್ರೆನ್ಸ್ಗಳು ಮತ್ತೆ ಫ್ಲೇವರ್ಗಳದ್ದು ಅವುಗಳ ರೇಟ್ಗಳೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ. ಬೆಳ್ಳಿ ಈ ವರ್ಷ ತುಂಬಾ ಕಡಿಮೆ ಬೆಲೆ ಆಗ್ತದೆ. ಕಬ್ಬಣ ಜಾಸ್ತಿ ಆಗ್ತದೆ. ಕಬ್ಬಣದ ಬೆಲೆ ಜಾಸ್ತಿ ಆಗಿ ಬೆಳ್ಳಿ ಬೆಲೆ ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಕೊನೆಯದಾಗಿ ಪಶುನಾಯಕ. ಇಡೀ ನಮ್ಮ ಪ್ರಪಂಚದಲ್ಲಿ ಪಶುಗಳಿಗೆ ನಾಯಕನು ಆಗ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಪಶುನಾಯಕನ ಪರಿಸ್ಥಿತಿ. ಈ ಪಶುನಾಯಕನ ಪರಿಸ್ಥಿತಿ ಅಂತ ಬಂದ ಸಂದರ್ಭಕ್ಕೆ ನಿಮ್ಮ ಒಂದು ಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತಂದ್ರೆ, ಪಶುಗಳಿಗೆ ಈ ವರ್ಷ ಅಂತಹ ಉತ್ತಮದಾಯಕವಾಗಿ ಇಲ್ಲ. ಪಶುನಾಯಕನಾಗಿರ್ತಾನೆ ಯಮ ಆಗಿರೋದ್ರಿಂದ ಪಶುಗಳಿಂದ ಉತ್ಪತ್ತಿ ಆಗುವಂತಹ ಹಾಲು, ಹಾಲಿನ ಉತ್ಪನ್ನ, ಚರ್ಮ, ಮಾಂಸ, ಅದೇ ರೀತಿಯಾಗಿ ಲೆದರ್ ಬಿಸ್ನೆಸ್ಗಳು ಇವೆಲ್ಲದರ ಬೆಲೆಗಳು ವಿಪರೀತ ಆಗಿ ಹೋಗ್ಬಿಡುತ್ತೆ. ಸ್ವಲ್ಪ ಈ ಒಂದು ಪಶುಲೋಕದಿಂದ ಮತ್ತು ಆಹಾರ ಸರಪಳಿಯ ವಿಚಾರಗಳಲ್ಲಿ ತೊಂದರೆ ತಾಪತ್ರೆಗಳು ಬರ್ತವೆ. ಆಹಾರ ಸರಪಳಿ ಕರೆಕ್ಟ್ ಆಗಿರಬೇಕು. ನೋಡಿ, ಹುಲ್ಲನ್ನು ತಿಂದು ಮಿಡತೆ ಬದುಕಿದ್ರೆ ಮಿಡತೆಯನ್ನು ತಿಂದು ಕಪ್ಪೆ ಬದುಕತ್ತೆ, ಕಪ್ಪೆಯನ್ನು ತಿಂದು ಹಾವು ಬದುಕತ್ತೆ, ಹಾವನ್ನು ತಿಂದು ಹದ್ದು ಬದುಕತ್ತೆ, ಹದ್ದನ್ನು ತಿಂದು ಇನ್ನೊಂದೇನೋ ಒಂದು ಬದುಕತ್ತೆ. ಅದೆಲ್ಲವನ್ನ ತಿಂದು ಬರೆದು ಬಾಯಿಗೆ ಹಾಕೊಳಕ್ ಮನುಷ್ಯ ಇದ್ದಾನೆ. ಆಹಾರ ಸರಪಳಿ, ಆ ಆಹಾರ ಸರಪಳಿಯನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಇನ್ನು ಈ ವರ್ಷದ ಸಂವತ್ಸರದ ಫಲ, ಈ ವರ್ಷದ ಸಂಪೂರ್ಣವಾಗಿ ಯಾವ ರೀತಿಯಾಗಿರಬಹುದು ಅಂತ ಬ್ರೀಫ್ ಆಗಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ವರ್ಷ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರತ್ವಗಳು ಉಂಟಾಗ್ತಕ್ಕಂಥದ್ದು. ಒಂದು ದೇಶದವರಿಗೆ ಇನ್ನೊಂದು ದೇಶಗಳು ಆಗಲ್ಲ. ಇದು ಬಹಳ ಕಾಲದಿಂದ ನಡ್ಕೊಂಡು ಬರ್ತಾನೆ ಇದೆ. ಈ ಮೇಘಗಳು ಆಗ್ಲೇ ಹೇಳಿದ ಗಾಳಿಯಿಂದ ಚದುರಿಸಲ್ಪಟ್ಟು ಸಾಧಾರಣವಾದ ಮಳೆಯನ್ನ ಕೊಡಬಹುದು, ಅತ್ಯಂತ ನಿರೀಕ್ಷಿತ ಮಳೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆಗ್ಲೇ ಹೇಳಿದ ಹಾಗೆ ಕೆಂಪು ಭೂಮಿಯಲ್ಲಿ ಬೆಳೆ ಬೆಳೆಯತಕ್ಕಂಥವ್ರಿಗೆ ಈ ವರ್ಷ
ಭರ್ಜರಿ ಲಾಭಗಳು ಇರುತ್ತವೆ. ಶ್ರೀಗಂಧ ಆಗ್ಬಹುದು, ಚಿನ್ನ ಆಗಬಹುದು, ಮುತ್ತಾಗಬಹುದು ಮತ್ತು ಬೆಳ್ಳಿ ಇವುಗಳ ದುರ್ಲಭವಾಗಿ ಸಿಗುತ್ತೆ. ಮೈನಿಂಗ್ಗಳು ಕಮ್ಮಿ ಆಗ್ತವೆ, ಸ್ವಲ್ಪ ಮೈನಿಂಗ್ಗಳು. ಹಾಗಾಗಿ ಬೆಳ್ಳಿ ಪದಾರ್ಥವೊಂದನ್ನು ಬಿಟ್ಟು ಮಿಕ್ಕೆಲ್ಲಾ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ. ಪಶುಗಳಿಗೆ ಒಂದ್ ಸ್ವಲ್ಪ ಅನಾರೋಗ್ಯಗಳು ಜಾಸ್ತಿ, ಮೇವಿನ ಕೊರತೆ ಉಂಟಾಗಬಹುದು. ಹಾಗಾಗಿ ಈ ವರ್ಷ ಅಷ್ಟೊಂದು ಉತ್ತಮವಾದ ವರ್ಷವಾಗಿರಲ್ಲ. ಸ್ವಲ್ಪ ಎಲ್ಲಾ ವಿಚಾರಗಳಲ್ಲೂ ತೊಂದರೆಗಳಿದ್ದಾವೆ. ದೇವರ ಮೇಲೆ ಭಾರ ಹಾಕಿ ಮುಂದುವರ್ಕೊಂಡು ಹೋಗ್ಬೇಕು. ಏನು ಮಾಡಕ್ ಆಗದ ಪರಿಸ್ಥಿತಿ ಅಲ್ವಾ. ಪ್ರತಿಯೊಂದನ್ನು ನಾವು ಯೋಚನೆ ಹೋಗ್ತಾ ಇರಬಾರ್ದು. ಎಲ್ಲದನ್ನು ತೂಕ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ, ಎಲ್ಲವೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವರ್ಷದ ವರ್ಷಫಲ ಹೇಗಿದೆ ಅಂತ ಈಗ ನೋಡೋಣ. ಈ ವರ್ಷದ ಫಲಗಳು ಅಂತ ಬಂದ ಸಂದರ್ಭಕ್ಕೆ ನಾವು ವರ್ಷದ ಫಲಗಳನ್ನು ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಗುರು ಮತ್ತು ಶನಿ ಗ್ರಹದ ಬದಲಾವಣೆಗಳಿಂದ. ಯಾಕಂದರೆ ದೀರ್ಘಕಾಲದಲ್ಲಿ ಅವು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ, ಗುರು 1 ವರ್ಷಗಳ ಕಾಲ, ಶನಿ 2.5 ವರ್ಷಗಳ ಕಾಲ ಸಂಚಾರವನ್ನು ಮಾಡೋದ್ರಿಂದ ನಿಮಗೇನಾಗ್ತದೆ ಅಂತ ಹೇಳಿದ್ರೆ ದೀರ್ಘಕಾಲದ ಫಲಾನುಫಲಗಳಿರೋದ್ರಿಂದ ಶುಭವೂ ಅಥವಾ ಅಶುಭವೂ ದೀರ್ಘವಾಗಿ ನಿಮಗೆ ಫಲಗಳನ್ನು ಕೊಡಬಹುದು ಅನ್ನುವ ನಿರೀಕ್ಷೆ. ಸೊ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಹೇಗಿದೆ, ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ನೋಡಿ, ನಿಮಗೆ ಒಂದು ರೀತಿಯಲ್ಲಿ ಶನಿಕಾಟದಿಂದ ವಿಮುಕ್ತಿ. ಅಷ್ಟಮ ಶನಿಯ ಪ್ರಭಾವ ನಿಮ್ಮನ್ನು ಹಿಪ್ಪೆ ಮಾಡಿತ್ತು ಹಲವಾರು ಜನರನ್ನು. ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಹಲವಾರು ಜನರನ್ನು ಹಿಪ್ಪೆ ಮಾಡಿತ್ತು. ಯಾರಿಗೆ ಅಷ್ಟಕ ವರ್ಗದಲ್ಲಿ ಶನಿ ಪೀಡನೆಗಳು ಇದ್ದುವು, 4ಕ್ಕಿಂತ ಬಿಂದುಗಳು ಯಾರಿಗೆ ಕಡಿಮೆ ಇದ್ವು ಅವ್ರಿಗೆಲ್ಲ ಪೀಡನೆಗಳು. ದೈಹಿಕ ಆರೋಗ್ಯ ಕೆಟ್ಟಿತ್ತು, ಮಾನಸಿಕ ಆರೋಗ್ಯ ಕೆಟ್ಟಿತ್ತು, ಅಪನಿಂದನೆಗಳಾಗಿತ್ತು, ಆರೋಪಗಳನ್ನು ಹೊತ್ಕೊಂಡಿದ್ರಿ, ಹಲವಾರು ವ್ಯಾಜ್ಯಗಳಲ್ಲಿ ಸಿಕ್ಕಾಕೊಂಡಿದ್ರಿ, ಅವಮಾನಗಳ ಮೇಲೆ ಅವಮಾನಗಳನ್ನು ಮಾಡಿಸಿಕೊಂಡಿದ್ರಿ. ಎಷ್ಟೇ ಹಣ ಸಂಪಾದನೆ ಮಾಡಿದರೂ ನೆಮ್ಮದಿಯಾಗಂತೂ ನಿಮಗಿರೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಆದರೆ ಈಗ ಅಷ್ಟಮ ಶನಿಯ ಪ್ರಭಾವ ಮುಗಿಯುತ್ತೆ, ಕಂಟಕ ಶನಿಯ ಪ್ರಭಾವ ಮುಗಿಯುತ್ತೆ. 29ನೇ ತಾರೀಕು ಅಂದರೆ ನಮಗೆ ಯುಗಾದಿ ಹಬ್ಬ ಪ್ರಾರಂಭವಾಗುವ ಒಂದು ದಿವಸದ ಮುಂದೆ, ಯುಗಾದಿ ಅಮಾವಾಸ್ಯ ದಿವಸ ಹೋಯಿತು, ಕಂಟಕ ಶನಿಯ ಕಂಟಕ ಹೋಯಿತು. ಯೋಚನೆ ಮಾಡೋದು ಬೇಡ. ಮೇ 14ನೇ ತಾರೀಕಿನವರೆಗೂ ಲಾಭ ಗುರುವಿನ ಪ್ರಭಾವವಿರುತ್ತೆ. ಅದಾದ ನಂತರ ವ್ಯಯಸ್ಥಾನಕ್ಕೆ ಬರೋದ್ರಿಂದ ನೀವು ಗುರುವಿನ ಅನುಗ್ರಹವನ್ನು ಕಳೆದುಕೊಳ್ಬೇಕಾಗತ್ತೆ. ಗುರುಬಲ ನಿಮಗೆ ಹೋಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಆದರೆ ನಿಮ್ಮ ರಾಶಿಯಿಂದ 5, 7, 9ನೇ ಸ್ಥಾನದ ಮೇಲೆ ಅಂದರೆ ನಿಮ್ಮ ಗುರುವಿನ ಸ್ಥಾನದಿಂದ 5, 7, 9ನೇ ಸ್ಥಾನಗಳ ಮೇಲೆ ಗುರುವಿನ ವೀಕ್ಷಣೆ ಬರುತ್ತೆ. ಅಂದರೆ ನಿಮ್ಮ ಜನ್ಮರಾಶಿಯಿಂದ ಗುರುವಿನ ವೀಕ್ಷಣೆಯು ಬರ್ತಕ್ಕಂತಹದ್ದು 5ನೇ ವೀಕ್ಷಣೆ ಅಂತ ಹೇಳಿದರೆ ನಿಮಗೆ 4ನೇ ಮನೆಯಾಗುತ್ತೆ. 7ನೇ ವೀಕ್ಷಣೆ ಅಂತ ಹೇಳಿದ್ರೆ ನಿಮಗೆ 6ನೇ ಮನೆ ಆಗ್ತದೆ. ಅದೇ ರೀತಿಯಾಗಿ ನಿಮ್ಮ ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿಂದ 7 ಅಂದರೆ ನಿಮಗೆ 6ನೇ ಮನೆಯ ದೃಷ್ಟಿಯ ಪ್ರಭಾವಗಳನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಇನ್ನೊಂದು ಕುಂಭರಾಶಿಯ ಮೇಲೆ ದೃಷ್ಟಿಯನ್ನು ಬೀಳುವುದರಿಂದಾಗಿ ಕುಂಭರಾಶಿಯು ನಿಮಗೆ ಅಷ್ಟಮ ಸ್ಥಾನವಾದ್ದರಿಂದ ಈ ಸ್ಥಾನಗಳಲ್ಲಿ ಕುಂಭರಾಶಿ ಮೇಲೆ 8ನೇ ಮನೆ ಮೇಲೆ ದೃಷ್ಟಿ ಬಂತು. ಅಂದರೆ ಅಲ್ಲಿಂದ ಗೋಚಾರ ನೋಡಿದಾಗ 9ನೇ ಅಂದರೆ ನಿಮಗೆ 8ನೇ ಮನೆ ಆಯಿತು. ಹೀಗೆ ಲೆಕ್ಕವನ್ನು ಮಾಡಿಕೊಂಡ ಸಂದರ್ಭದಲ್ಲಿ ಕುಟುಂಬದಲ್ಲಿದ್ದಂತಹ ಹಲವು ತೊಂದರೆ ತಾಪತ್ರಯಗಳು ನಿವಾರಣೆ ಆಗ್ತಕ್ಕಂಥದ್ದು. ಸಾಂಸಾರಿಕ ಕಲಹಗಳು, ಇನ್ನೇನು ಗಂಡ ಹೆಂಡತಿ ಬಿಟ್ಟೇ ಹೋದರೂ ಅಪ್ಪ ಮಕ್ಕಳ ನಡುವೆ ತುಂಬ ಜಗಳ ಆಗ್ತಾ ಇದೆ. ಎಲ್ಲ ವಿಧವಾದಂತಹ ತೊಂದರೆ ತಾಪತ್ರಯಗಳು, ನೋವುಗಳು, ಅಗಾಧ ಪ್ರಮಾಣದಲ್ಲಿ ಹಿಂಸೆಗಳು ಉಂಟಾಗ್ತಾ ಇದೆ ಅಂತ ಅಂದರೆ ಅದೆಲ್ಲವೂ ಸಹ ನಿವಾರಣೆ ಆಗ್ತಕ್ಕಂತಹದ್ದು ಈ ವರ್ಷದಲ್ಲಿ ಆಗತ್ತೆ. ಅದೇ ಸಂದರ್ಭದಲ್ಲೇ ನಿಮಗೆ ಇನ್ನೂ ಒಂದು ವಿಚಾರಗಳು ಏನು ನಡೆಯುತ್ತೆ ಅಂದರೆ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತೀರ. ಆರೋಗ್ಯದಲ್ಲಿ ಸಹ ನಿಮಗೆ ಸುಧಾರಣೆಗಳು ಬರ್ತಕ್ಕಂತಹದ್ದು. ತುಂಬ ಕಾಯಿಲೆಗಳು ಕಸಾಲೆಗಳೇನಾದರೂ ನಡೀತಾ ಇತ್ತು ಅಂದರೆ ಸ್ವಲ್ಪ ಮಟ್ಟಕ್ಕೆ ವಿಮುಕ್ತಿ ಸಿಗುತ್ತೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಆರೋಗ್ಯ 6 ಇದ್ದರೆ ಅನಾರೋಗ್ಯವು 5 ಇದೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಅಭಿವೃದ್ಧಿ ಉಂಟಾಗ್ತಕ್ಕಂತಹದ್ದು ಆಗುತ್ತೆ. ಇನ್ನು ಕೋರ್ಟು ಕಚೇರಿ ಕೆಲಸಗಳು ಅದೆಲ್ಲ ಒಂದು ಸ್ವಲ್ಪ ಮಟ್ಟಕ್ಕೆ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆಗಳು ಉಂಟಾಗ್ತಾ ಇರುತ್ತೆ. ನಿಮ್ಮ
ಸಂಗಾತಿಗೆ ಮತ್ತು ಮಕ್ಕಳಿಗೆ ರೋಗ ಪೀಡೆಗಳು ಬರುವ ಸಾಧ್ಯತೆಗಳಿದ್ದಾವೆ, ಹುಷಾರಾಗಿರಿ. ವ್ಯಾಪಾರ ಉದ್ಯೋಗಗಳಲ್ಲೊಂದಷ್ಟು ಧನ ನಷ್ಟಗಳು. ಮಿತ್ರರೊಟ್ಟಿಗೆ ನೀವೇನಾದರೂ ಹಣಕಾಸಿನ ವ್ಯವಹಾರವನ್ನು ಮಾಡಿದ್ರೆ ಅವರು ನಿಮ್ಮನ್ನು ಸಂದಿಗ್ಧ ಪರಿಸ್ಥಿತಿನಲ್ಲಿ ಸಿಕ್ಕಾಕಿಸ್ಬಿಡ್ತಾರೆ. ದಯವಿಟ್ಟು ಬರೆದಿಟ್ಕೊಳ್ಳಿ ಕಟಕ ರಾಶಿಯವರು. ಲೇವಾದೇವಿ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಬಡ್ಡಿ ಆಸೆಗೆ ಬಿದ್ದು ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಯಾರನ್ನೋ ನಂಬಿ ಅವ್ರು ನಮ್ಮ ಪ್ರಾಣ ಸ್ನೇಹಿತರು, ನಮ್ಮ ಪ್ರಾಣ ಬೇಕಾದರೂ ಕೊಡ್ತಾರೆ ಅಂದರೆ ನಿಮ್ಮ ಪ್ರಾಣನ ತಕ್ಕೊಂಬಿಡ್ತಾರೆ. ಹುಷಾರು. ಈ ವರ್ಷ ಶ್ಯೂರಿಟಿ ಹಾಕೋದು, ಸಾಲ ಕೊಡೋದು, ಕೊಡಿಸೋದು ಏನೂ ಮಾಡಬೇಡಿ. ತುಂಬ ಜಾಗೃತೆಯಾಗಿ ಇರಬೇಕು. ವಿರೋಧಿಗಳ ಉಪಟಳಗಳು ಜಾಸ್ತಿ ಆಗ್ತಕ್ಕಂಥದ್ದು. ಉದ್ಯೋಗ ಸ್ಥಾನದಲ್ಲಿ ಅಂತಹ ನಥಿಂಗ್ ಗೇನ್ ನಥಿಂಗ್ ಲಾಸ್ ಏನೋ ಒಂದು ನಡ್ಕೊಂಡು ಹೋಗ್ತಾ ಇರುತ್ತೆ. ಪ್ರಾಬ್ಲಮ್ ಅಂತೂ ಏನು ಕ್ರಿಯೇಟ್ ಆಗಲ್ಲ, ಹಾಗಂತ ಒಳ್ಳೆಯ ಲಾಭ ಅಂತಲೂ ಹೇಳಲಿಕ್ಕೆ ಬರಲ್ಲ. ಏನೋ ಒಂದು ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ. ಒಂದಷ್ಟು ಶುಭ ಫಲದ ಜೊತೆಗೆ ಒಂದಷ್ಟು ಅಶುಭ ಫಲಗಳು ಸಹ ಇದ್ದಾವೆ. ಯೋಚನೆ ಮಾಡೋದು ಬೇಡ. ಉದ್ಯೋಗದ ಸ್ಥಳದಲ್ಲಿ ಒಂದು ಸ್ವಲ್ಪ ಪ್ರಗತಿ ಯೋಗವಿದೆ. ಅದೇ ರೀತಿಯಾಗಿ ಪ್ರಮೋಷನ್ ಸಿಗೋದು, ಬಡ್ತಿ ಸಿಗೋದು. ನಿಮ್ಗೆ ಇಷ್ಟವಿಲ್ಲದೆ ಇದ್ದರೂ ಬೇರೆ ಬೇರೆ ಪ್ರದೇಶಗಳಿಗೆ ಎತ್ತಾಕ್ಬಿಡ್ತಾರೆ, ಆದರೆ ದುಡ್ಡು ಜಾಸ್ತಿ ಕೊಡ್ತಾರೆ. ನಿಮ್ಗೆ ಹೋಗೋಕ್ಕೆ ಇಷ್ಟವಿರಲ್ಲ, ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಾಗುತ್ತೆ, ಅಥವಾ ಬೇರೆ ಪೋಸ್ಟಿಂಗ್ ಕೊಡ್ತಾರೆ. ನಿಮ್ಗೆ ಇಷ್ಟವಿರಲ್ಲ, ಆದರೆ ದುಡ್ಡು ಜಾಸ್ತಿ ಕೊಟ್ಬಿಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ಹೋಗಲೇಬೇಕಾಗತ್ತೆ, ಮಾಡೋಕ್ಕಾಗಲ್ಲ ಅಂತ. ಮೇಲಧಿಕಾರಿಗಳು ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ, ಆದರೆ ಪ್ರಶಂಸೆಯನ್ನು ಒಪ್ಕೊಳ್ಳೋದಕ್ಕೆ ನಿಮಗೆ ಮನಸ್ಥಿತಿ ಚೆನ್ನಾಗಿರಲ್ಲ. ಸೊ ಇಲ್ಲಿ ಹಲವಾರು ರೀತಿಯ ವಿಘ್ನಗಳನ್ನು ನಾವು ಗಮನಿಸ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಯೋಚನೆ ಅಂತೂ ಮಾಡೋಕ್ಕೆ ಹೋಗಬೇಡಿ. ಒಂದಿಷ್ಟು ಹೇಳೋ ಪರಿಹಾರಗಳನ್ನು ಸಹ ಮಾಡಿಕೊಳ್ಳಿ, ಅನುಕೂಲ ಸ್ಥಿತಿಗಳಾಗಲಿ. ಇನ್ನು ವ್ಯಾಪಾರಸ್ಥರಿಗೆ ಹಣಕಾಸಿನ ಅನುಕೂಲತೆಗಳು ಉಂಟಾಗ್ತದೆ. ಹಣಕಾಸಿನ ವಿಚಾರಗಳಲ್ಲಿ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಅಂತಹ ಸಮಸ್ಯೆಗಳೆಲ್ಲ ಏನಾಗಲ್ಲ. ಕಾರಣ ಒಂದಷ್ಟು ಗ್ರಹದ ಅನುಕೂಲದ ಪ್ರಭಾವಗಳಿರ್ತಕ್ಕಂಥದ್ದು. ಇನ್ನು ಆದಾಯ ವ್ಯಯಾದಿಗಳನ್ನು ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ಆದಾಯ 14 ಇರುತ್ತೆ, ಖರ್ಚು 8 ಇರುತ್ತೆ, ವ್ಯಯ 8 ಇರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಮಾಡಿದ ಸಂಪಾದನೆಯೂ ಸಹ ಉಳಿಸ್ಕೋಬಹುದು. ಕೃಷಿಕರಿಗೆ ಒಳ್ಳೆಯ ಸಮಯ, ಒಳ್ಳೆಯ ಉತ್ತಮವಾದಂತಹ ಬೆಳೆಗಳೆಲ್ಲ ಬರುತ್ತೆ, ಏನು ತೊಂದರೆ ಏನಾಗಲ್ಲ. ವಿದ್ಯಾರ್ಥಿಗಳಿಗೆ ನೀವು ಸಹಜವಾಗಿ ಏನೇನು ಒಂದು ಪ್ರೆಷರ್ ಮಾಡ್ಕೋತಾ ಇದ್ದೀರಲ್ಲ, ಅದೆಲ್ಲ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಅಂಕಗಳನ್ನು ಸಹ ನೀವು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿಗೆ ಓವರಾಲ್ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಎಲ್ಲವೂ ಸಹ ಸಿಗ್ತಾ ಬರುತ್ತೆ. ಆದರೆ ಅದನ್ನೆಲ್ಲ ಅನುಭವಿಸೋದಕ್ಕೆ ಮನಸ್ಥಿತಿ, ಬುದ್ಧಿಸ್ಥಿತಿ ಸರಿ ಇರಲ್ಲ. ಅದೊಂದು ರಿಪೇರಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಹೇಳೋ ಪರಿಹಾರಗಳನ್ನು ಸರಿಯಾಗಿ ಮಾಡ್ಕೊಳ್ಳಿ. ನಿಮ್ಮ ಜೀವನವನ್ನು ನೀವೇ ಉಜ್ವಲವಾಗಿ ಕಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಂಡ್ರೆ ನಿಮಗಿರುವಂತಹ ತೊಂದರೆಗಳು, ತಾಪತ್ರೆಗಳು ಏನು ಅನ್ನೋದು ನಿವಾರಣೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಸೊ ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ಜೀವನ ಮುಂದುವರಿಸಿ ಅಂತ ಹೇಳ್ತಾ, ಈ ಒಂದು ಸುಸಂದರ್ಭದಲ್ಲಿ ಯುಗಾದಿ ಅಮಾವಾಸ್ಯೆ, ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಈ ಯುಗಾದಿ ಅಮಾವಾಸ್ಯೆಯಲ್ಲಿ ಸರ್ವಕಾರ್ಯ ಸಿದ್ಧಿ ರಜತತಾಯಿತವನ್ನು ಮಾಡ್ತಾ ಇದ್ದೇವೆ. ಸರ್ವಕಾರ್ಯ ಸಿದ್ಧಿ ರಜತತಾಯಿತವನ್ನು ನಿಮ್ಮ ದೇಹದಲ್ಲಿ ಧರಿಸಿಕೊಳ್ಳೋದ್ರಿಂದ ಎಷ್ಟೋ ಜನಕ್ಕೆ ಪಾಪ ಕಾರ್ಯಸಿದ್ಧಿಗಳಾಗ್ತಾ ಇರೋಲ್ಲ. ಟೈಮ್ ಚೆನ್ನಾಗಿರುತ್ತೆ. ಈ ನೆಗೆಟಿವಿಟಿಯ ಪ್ರಭಾವ, ಜನರ ಕಣ್ಣಿನ ದೃಷ್ಟಿಗಳು, ಇವುಗಳ ಪ್ರಭಾವಕ್ಕೆ ಸಿಲುಕು ಹಾಕ್ಕೊಂಡವರು ಒಂದು ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅನುಭವಿಸ್ತಾ ಇರ್ತಾರೆ. ಏನು ಮಾಡ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಮತ್ತು ಅವ್ರಿಗೆ ಏನೋ ಒಂಥರ ನಿರಾಸಕ್ತಿ, ಒಂದು ಆಸಕ್ತಿ ಅನ್ನೋದೇ ಇರೋದಿಲ್ಲ. ಏನೋ ಒಂದು ರೀತಿ ಆಲಸ್ಯ, ಸೋಮಾರ್ತನ ಎಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ. ಸೊ ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗೋದು, ಯಾರದೇ ದೃಷ್ಟಿ ಬಂದು ನಮಗೆ ಒಂದು ತಟ್ಟೋದಿಲ್ಲ, ತಾಕೋದಿಲ್ಲ, ಈ ರೀತಿಯಾಗೆಲ್ಲ ಆಗುತ್ತೆ. ಸೊ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂತಹ ಈ ಯುಗಾದಿ ಅಮಾವಾಸ್ಯೆಯ ದಿವಸ ಮಾಡ್ತಕ್ಕಂತಹ ಆ ಸರ್ವಕಾರ್ಯ ಸಿದ್ಧಿ ರಜತತಾಯಿತವನ್ನು ನೀವು ಧರಿಸ್ಕೊಳ್ಳಿ. ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇಲ್ಲೇ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ, ಅವರು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳ್ತಾ, ಇನ್ನು ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಪರಿಹಾರದ ವಿಭಾಗಗಳನ್ನು ನೋಡಿದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಸ್ವಲ್ಪ ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ನಿಮಗೇ ಮುಂದಿನ ದಿನಮಾನಗಳಲ್ಲಿ ಅದನ್ನ ನೋಡಿದ ಸಂದರ್ಭದಲ್ಲಿ ಎಷ್ಟೋ ಪಕ್ಷಿಗಳು, ಪ್ರಾಣಿಗಳು, ನಮ್ಮ ಮನುಷ್ಯರು ಉತ್ತಮವಾದ ಗಾಳಿ ಸೇವನೆ ಮಾಡ್ತಾ ಇರ್ತಾರೆ. ಅವುಗಳ ಜೀವನ ಚೆನ್ನಾಗಾಗ್ತಾ ಇರುತ್ತೆ. ಅದನ್ನ ನೋಡಿ ನೀವೇ ಸಂತೋಷ ಪಡಬಹುದು. ನಿಮ್ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡಿ. ಈಗ ಹೇಗಿದ್ರು ವಸಂತ ಋತು ಪ್ರಾರಂಭವಾಗ್ತದೆ, ಅದೇ ರೀತಿಯಾಗಿ ಬಿಸಿಲಿನ ಝಳ ಬೇರೆ ಶುರುವಾಗ್ತದೆ, ಬೇಸಿಗೆ ಕಾಲ.
ನಮಗೆ ನೀರು ಕುಡಿಯೋದಕ್ಕೆ ನೀರಿಗೆ ಭಾರಿ ಕಷ್ಟವಾಗ್ತಾ ಇರುತ್ತೆ, ಅಂಥದ್ರಲ್ಲಿ ಪ್ರಾಣಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಪಶುಗಳನ್ನ ಉಳಿಸಿದ್ದಕ್ಕೆ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸ್ತಾನೆ, ಶುಭವಾದ ವಾತಾವರಣ ಉಂಟಾಗತ್ತೆ ಅಂತ ಹೇಳ್ತಾ ಈ ಒಂದು ಸಾಮಾಜಿಕ ಪರಿಹಾರವನ್ನ ಪ್ರತಿಯೊಬ್ರು ಮಾಡ್ಕೊಳ್ಳಿ. ಸಕಲ ಪ್ರಾಣಿಗಳ ಮೇಲೂ ನಿಮ್ಮ ದಯೆ ಇರಲಿ, ಅವುಗಳ ದಯೆ ನಮ್ಮೆಲ್ಲರ ಮೇಲೂ ಇರಲಿ. ಎಲ್ಲ ಸಹ ಶುಭವಾಗ್ಲಿ ಅಂತ ಹೇಳ್ತಾ, ಇನ್ನು ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಈ ಒಂದು ವರ್ಷ ನೀವು ಒಂದು 5 ಅರಳಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. 5 ಅರಳಿ ಗಿಡಗಳ ಜೊತೆಗೆ ನೀವು ಪ್ರತಿನಿತ್ಯವೂ ಸಹ ವಿಶ್ವನಾಥಾಷ್ಟಕಂ ಸ್ತೋತ್ರವನ್ನು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಪಠಣವನ್ನು ಮಾಡ್ತಾ ಬನ್ನಿ. ಈ ಶತ್ರುಕಾಟಗಳಿಂದ ಮನಸ್ಸಿಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರೆಗಳು, ಎಲ್ಲ ವಿಧವಾದ ಏನೇನೋ ತಾಪತ್ರೆಗಳಂತ ಹೇಳಿದ್ವಲ್ಲ, ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಚಂದ್ರನನ್ನೇ ತಲೆಯಲ್ಲಿ ಧರಿಸಿರುವಂತಹ ಆ ಚಂದ್ರಶೇಖರ ವಿಶ್ವನಾಥ ಸ್ವಾಮಿಯ ಅಷ್ಟಕವನ್ನು ಪ್ರತಿನಿತ್ಯ ಪಠಣ ಮಾಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಶ್ರೀ ವಿಶ್ವಾವಸುನಾಮ ಸಂವತ್ಸರದ ವಿಶೇಷವಾದಂತಹ ಫಲಾನುಫಲಗಳು ಈ ವರ್ಷ ಹೇಗಿದೆ ಅನ್ನುವಂತಹ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.